ಎಂಟನೇದು ಎಂಟನೇದು ಮತ್ತು ವೃತ್ತಿಯಲ್ಲಿ ಎರಡನೆಯ ವೃತ್ತಿ ವಿಪರ್ಯಾಯ. ವಿಪರ್ಯಾಯನ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರ, ಫಸ್ಟ್ ಪ್ರಮಾಣ ಏನಿತ್ತಲ್ಲ ಅದು ಪ್ರಮಾಣ, ಅದು ಒಂದು ಲೋವರ್ ಲೆವೆಲ್ ವೃತ್ತಿ. ಅದು ಈ ಲೋವರ್ ಲೆವೆಲ್ ವೃತ್ತಿಯನ್ನ ಹೆಂಗೋ ಏನೋ ಮಾಡಿ ಐ ಆಮ್ ದೇರ್ ಅಂತ ಅನ್ಕೊಂಡು ಇದನ್ನ ಏನ್ ಮಾಡಿದ್ವಿ, ರಿಸ್ಟ್ರೈನ್ ಮಾಡಿದ್ವಿ, ನಿಂದಿರಿಸಿದ್ವಿ. ಇದಕ್ಕಿಂತ ಅಡ್ವಾನ್ಸ್ ವೃತ್ತಿ ಏನೈತಲ್ಲ ಅದು ವಿಪರ್ಯಾಯ. ವಿಪರ್ಯಾಯ ಅಂತಂದ್ರ ಅದ್ರದ್ದು ಮೀನಿಂಗ್ ಅನ್ನ ಪತಂಜಲಿಯವರೇ ಹೇಳ್ತಾರೆ 8ನೇ ಶ್ಲೋಕದಲ್ಲಿ. ವಿಪರ್ಯಾಯೋ ಮಿಥ್ಯಾ ಜ್ಞಾನಂ ಅತದ್ರುಪಾ ಪ್ರತಿಷ್ಠಂ. ಮಿಥ್ಯಾ ಜ್ಞಾನಂ ಅತದ್ರುಪಾ ಪ್ರತಿಷ್ಠಂ ಅಂತಂದ್ರ ರಾಂಗ್ ಇನ್ಫಾರ್ಮೇಶನ್, ಸುಳ್ಳು ವಿಷಯವನ್ನು, ಸುಳ್ಳು ಪರ್ಸೆಪ್ಷನ್. ಒಂದು ಏನೋ ಅದ, ಇದು ಪೆನ್ಸಿಲ್ ಅಂತ ಅದ. ಈ ಪೆನ್ಸಿಲ್ ಅಂತಂದ್ರ ನಾನು ಪ್ರೂಫ್ಗಳನ್ನು ಕೊಡ್ಬೇಕಾಗ್ತದೆ. ಬಟ್ ನೀನು ಪ್ರೂಫ್ಗಳನ್ನ, ಪ್ರಮಾಣವನ್ನು ದಾಟಿ ಬಂದ್ಬಿಟ್ಟದ. ನಿನ್ನ ವೃತ್ತಿ ಏನಾಗ್ಬಿಟ್ಟದ್ರ ಮತ್ತಷ್ಟು ಹೈಯರ್ ಲೆವೆಲ್ ಒಳಗೆ ಬಂದ್ಬಿಟ್ಟದ. ಅವಾಗ ಏನು ವಿಪರ್ಯಾಯ ಆಗ್ಬಿಟ್ಟದ. ಸರ್ ಇದು ಪೆನ್ಸಿಲ್ ನೀವು ಅಂತೀರಿ, ನೀವು 1000 ಪ್ರೂಫ್ ಕೊಡ್ರಿ, ಬಟ್ ನನಗಿದು ಕಡ್ಡಿನೇ, ಇದು ಕಡ್ಡಿನೇ. ನೀವು 1000 ಪ್ರೂಫ್ ಕೊಟ್ಟು ಇನ್ನು ಪ್ರೂವ್ ಮಾಡ್ರಿ ಇದು ಪೆನ್ಸಿಲ್ ಅಂತೇಳಿ. ಬಟ್ ನಾನು ಈ ಪೆನ್ಸಿಲ್ ಅನ್ನ ವಿಪರ್ಯಾಯ, ರಾಂಗ್ ಪರ್ಸೆಪ್ಷನ್ ಒಳಗಡೆ ಇದನ್ನ ಒಂದು ಏನೋ ಅನ್ಕೊಂಡ್ಬಿಟ್ಟಿದೀನಿ, ನೀವು ಚೇಂಜ್ ಮಾಡಕ್ ಆಗಂಗಿಲ್ಲ. ಅಂತ ಒಂದು ಪ್ರಮಾಣದಲ್ಲಿ, ಅಂತ ಒಂದು ವೃತ್ತಿಯಲ್ಲಿ ನಮ್ಮ ಮನಸ್ಸು ಹೋಗ್ಬಿಟ್ಟಿರ್ತದೆ. ಮಿಥ್ಯಾ ಜ್ಞಾನಂ ಅತದ್ರುಪಾ ಪ್ರತಿಷ್ಠಂ ಅಂತಂದ್ರೆ ಮಿಥ್ಯ ಜ್ಞಾನವೇ ಸರಿ ಅಂತ, ಅಂದ್ರ ಮಿಥ್ಯಾ ಜ್ಞಾನ ಏನ್ ಅನ್ಕೊಂಡಿದ್ದೀನಲ್ಲ, ಸುಳ್ಳು, ಆ ರಾಂಗ್ ಪರ್ಸೆಪ್ಷನ್ ಇತ್ತು, ಅದೇ ಸರಿ ಅಂತೇಳಿ ನಾನು ನಂಬಿ ಬಿಟ್ಟಿರೋದು. ಈಗ ಐ ಆಮ್ ದೇರ್ ಅಂತ ಅನ್ಕೊಂಡಿವಲ್ಲ ನಾವು ಫಸ್ಟ್, ಏನದು ಹಿಂದಿಲ್ ವಿಡಿಯೋದಲ್ಲಿ ನಾವು ಅನ್ಕೊಂಡು ಐ ಆಮ್ ದೇರ್, ಐ ಎಕ್ಸಿಸ್ಟ್, ಡೂ ಯು ವಾಂಟ್ ಎನಿ ಪ್ರೂಫ್ ಫಾರ್ ದಿಸ್? ಐ ಎಕ್ಸಿಸ್ಟ್, ಡೂ ಯು ವಾಂಟ್ ಎನಿ ಪ್ರೂಫ್ ಫಾರ್ ದಿಸ್? ನೋ, ಐ ಡೋಂಟ್ ವಾಂಟ್ ಎನಿ ಪ್ರೂಫ್ ಫಾರ್ ದಿಸ್. ದೆನ್ ಪ್ರೂಫ್ ಅಂತಕ್ಕಂಥ, ಪ್ರಮಾಣ ಅಂತಕ್ಕಂಥ ವೃತ್ತಿ ನಿಂತ್ಕೊಳ್ತು. ಇದು ನಿಂತದಲ್ಲ, ಇಟ್ ಮೈಟ್ ಬಿ ಲೈಕ್ ಸಮಥಿಂಗ್ ಲೈಕ್ ವಿಪರ್ಯಾಯ ಆಗಿರ್ಬೋದಲ್ಲ ಹೈಯರ್ ಇದ್ರೊಳಗಡೆ. ಅಂದ್ರೆ ನಾನು ಆತ್ಮ, ಓಕೆ, ನೀನು ಆತ್ಮ ಅಂತ ಅನ್ಕೊಂಡಿದೆಯಲ್ಲ, ಇನ್ನು ನೀನು ಆ ಲೆವೆಲ್ಗೆ ಹೋಗಿಲ್ಲ, ಬಟ್ ಅನ್ಕೊಂಡಿದೀಯಲ್ಲ. ನೀನು ಇರ್ಲಿಕ್ಕಿಲ್ಲ, ಬಟ್ ಅನ್ಕೊಂಡಿದೆಯಲ್ಲ. ನಾನು ಸ್ಥಿತಪ್ರಜ್ಞ, ನೀನು ಸ್ಥಿತಪ್ರಜ್ಞ ಆಗಿಲ್ಲ, ಬಟ್ ಆದ್ರೆ ನೀನು ಅನ್ಕೊಂಡಿದೆಯಲ್ಲ ನಾನು ಸ್ಥಿತಪ್ರಜ್ಞ ಅಂತ ಅನ್ಕೊಂಡಿಯಲ್ಲ. ಆದ್ರೆ ರಾಂಗ್ ಜ್ಞಾನವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡ್ಬಿಟ್ಟಿದೆಯಲ್ಲ, ಪ್ರತಿಷ್ಠೆ ಮಾಡ್ಕೊಂಡ್ಬಿಟ್ಟಿಯಲ್ಲ, ಹಂಗ ಆಗಿದೆಯಲ್ಲ, ಅದು ವಿಪರ್ಯಾಯ. ಆ ವೃತ್ತಿ ಏನೈತಲ್ಲ ಅದನ್ನು ವಿಪರ್ಯಾಯ. ಅಂದ್ರೆ ಅದನ್ನು ಬಿಯಾಂಡ್ ದಟ್ ಯು ಹ್ಯಾವ್ ಟು ಗೋ. ರಾಂಗ್ ಪರ್ಸೆಪ್ಷನ್ ಅನ್ನೇ ರೈಟ್ ಅಂತ ಅನ್ಕೊಂಡವನಿಗೆ ಏನ್ ಪ್ರೂಫ್ ಕೊಡ್ತೀನಿ ನೀನು? ಅವ ಪ್ರೂಫ್ ಎಲ್ಲೆಯನ್ನು ಮೀರಿ ಮೇಲೆ ಹೋಗಿದನು. ರಾಂಗ್ ಪರ್ಸೆಪ್ಷನ್ ಅಂತ ಅನ್ಕೊಂಡವನಿಗೆ, ನೀನು ವಿಪರ್ಯಾಯದಲ್ಲಿ ಇದ್ದವನಿಗೆ ಪ್ರೂಫ್ ಏನ್ ಕೊಡ್ತೀಯ? ಅವಾಗ ಅವನು ಅನ್ಬೋದು, ನಾನು ವಿಪರ್ಯಾಯದಲ್ಲಿ ಇದ್ದವನಿಗೆ ಪ್ರೂಫ್ದ ಮಾಡ್ಯುಲೇಷನ್ಸ್ ನಿಂತು ಬಿಟ್ಟದ. ಪ್ರೂಫ್ದ ಮಾಡ್ಯುಲೇಷನ್ಸ್ ನಿಂತದ ಅಂತಂದ್ರೆ ಅದು ನಿಂತದ ಕರೆಕ್ಟ್, ಬಟ್ ಅವನು ಊದದ್ ಕೊಟ್ಟು ಬಾರ್ಸ ತಗೊಂಡಂಗಾಗೈತಿ. ಈಗ he has stopped his ವೃತ್ತಿ, his modulations with respect to proof, ಅದನ್ನ ಸ್ಟಾಪ್ ಮಾಡ್ಕೊಂಡಿದ್ದಾನೆ. ಬಟ್ jumped to ವಿಪರ್ಯಾಯ. He entered into the wrong perception ವೃತ್ತಿ, where he says that I don't want any proof. But where are you? I am in ವಿಪರ್ಯಾಯ, wrong perception. ಆಹಾ, ಎಷ್ಟು ಡೇಂಜರ್ ಐತಲ್ಲ ಇದು ವಿಪರ್ಯಾಯ. Spiritually I explained this one. When you come to the lower level of understanding vipariyaya, just you are seeing something which is not exactly, ಅದು ಇಲ್ಲ ಅದನ್ನೇ ನೀನು ನೋಡ್ತಾ ಇದೀಯಾ. ವಾಟ್ ಇಸ್ ದಿಸ್ ಅಂತಂದ್ರೆ, ದಿಸ್ ಇಸ್ ಅ ರೆಕ್ಟಾಂಗಲ್. ಓಕೆ, ರೆಕ್ಟಾಂಗಲ್. ಓಕೆ, ದಿಸ್ ಇಸ್ ಅ ರೆಕ್ಟಾಂಗಲ್. ಸಿಂಪ್ಲಿ ದಿಸ್ ಇಸ್ ಅ ಬುಕ್. ಎಸ್, ದಿಸ್ ಇಸ್ ಆಲ್ಸೋ ಬುಕ್. ದಿಸ್ ಇಸ್ ಅ paper back one object. Yes, this is the object. But what exactly this one? Then again proof. No, beyond proof what it is exactly. Don't know. ನೀ ಏನ್ ಅನ್ಕೊಂತೀಯ ನಿನಗೆ ಬಿಟ್ಟಿದ್ದಲ್ಲ, ಅದು ನಿನಗೆ ಬಿಟ್ಟಿದ್ದು. ಮಾಯೆ, ಇದು ಒಂದು ಮಾಯೆ. ಇದು ಆಟಮ್ಸ್, ಇದು ಪರ್ಸೆಪ್ಷನ್, ಇದು ಮಾಯೆ. ವಾಟ್ ಐ ಡೋಂಟ್ ನೋ. ನೀ ಏನ್ ಅನ್ಕೊಳ್ತೀಯ ಅದು ವಿಪರ್ಯಾಯ. ಅದಕ್ಕೆ ಯೋಗದೊಳಗಡೆ ಈ ವಿಪರ್ಯಾಯನ್ನು ಬಿಡ್ಬೇಕಾಗ್ತದೆ ನಾವು. ಇದನ್ನು ಬಿಟ್ಟು ನಾಳೆ ಹೋಗಪ್ಪ, ಭಾಳ ದೊಡ್ಡದೈತಿ. ಪ್ರಾಕ್ಟೀಸ್ ಭಾಳ ಮಾಡ್ಬೇಕು, ಭಾಳ ಪ್ರಾಕ್ಟೀಸ್ ಮಾಡ್ಬೇಕು. ಬಟ್ ಜಸ್ಟ್ ಅರ್ಥ ಮಾಡ್ಕೊಂಡು ಅಷ್ಟೇ. ವಿಪರ್ಯಾಯ ಅಂದ್ರೆ ಮಿಥ್ಯಾ ಜ್ಞಾನಂ ಅತದ್ರುಪಾ ಪ್ರತಿಷ್ಠಾಂ. ಮಿಥ್ಯ ಜ್ಞಾನವನ್ನೇ ಸರಿ ಅಂತ ತಿಳ್ಕೊಂಡು ಅದನ್ನೇ ನಾನಂತ ಅನ್ಕೊಳೋದು.
ಇದು ವಿಪರ್ಯಾಯ. ಬಟ್ ಇದರಿಂದ ಹೊರಗೆ ಹೆಂಗೆ ಬರ್ಬೇಕು ನನಗೂ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ. ಬಿಕಾಸ್ ವಾಟ್ ಐ ಫೆಲ್ಟ್ ಮೇ ನಾಟ್ ಬಿ ದ ರಿಯಲ್ ಮೀ. ಐ ಎಕ್ಸಿಸ್ಟ್, yes I exist, but what is the proof of that? No, beyond proof, I exist, yes I exist. Then what you felt that you are existing, that I felt this one, that might be viparyaya, that may not be you. ಇದಂದ್ರೆ ಹೆಂಗ್ ಗೊತ್ತಾ, ಸ್ಪಿರಿಚುಯಾಲಿಟಿ ಹೆಂಗಂದ್ರ, ಗಾಢವಾದ ನಿದ್ದೆಯಲ್ಲಿ ನಿದ್ದೆ ಮಾಡುವ ವ್ಯಕ್ತಿ ನಿದ್ದೆ ಮಾಡಾಕತ್ತ ನಾವು ಅವನಿಗೋಗಿ ಕೇಳ್ತೀನಿ ನಿದ್ದೆ ಹತ್ತೈತೇನ್ರಿ ಅಂತ. ಅವಾಗ ಅವ ಹೂನ್ರಿ ಅಂದ್ರ ಬೆತ್ತ ಬಡಿಗೆ. ಎಷ್ಟು ಮಜಾ ಆಯ್ತು ನೋಡಿ. ಇದನ್ನ ನೀವು ಬಹಳಷ್ಟು ಚೆನ್ನಾಗಿ ನೆನ್ಪಿಟ್ರಿ. ಈ ಎಕ್ಸಾಂಪಲ್ಸ್ ನಿಮ್ಗೆ ಎಲ್ಲಿ ಸಿಗಂಗಿಲ್ಲ. ನಿದ್ದೆ ಹತ್ತಿದ ವ್ಯಕ್ತಿ ನಿದ್ದೆ ಮಾಡಾಕತ್ತನ ಅಂತೇಳಿ ಏನ್ ಪ್ರೂಫ್? ಅವನನ್ನು ಮುಟ್ಟಿ ಸರ ನಿದ್ದೆ ಹತ್ತೈತೇನ್ರಿ ಅಂತ ಕೇಳಿದಾಗ ಅವ ಹೂನ್ರಿ ಅತ್ತೈತಿ ಅಂದ್ರ ಅರ್ಥ ಏನು? ಅವ ನಿದ್ದೆ ಮಾಡಾಕತ್ತಿಲ್ಲ ಅಂತ ಅರ್ಥ. ಸರ ನಿಮ್ಮ ಮೈಂಡ್ ವಿಪರ್ಯಾಯ ಪ್ರಮಾಣ ಎಲ್ಲಾ ಮಾಡ್ಯುಲೇಷನ್ಸ್, ನಿಮ್ಮ ಮೈಂಡ್ ನಿಂತೈತೇನ್ರಿ ಅಂತ ಕೇಳಿದ್ರಿ ನನಗ ಅಂದ್ರ, ಹಾ ರೀ ನನ್ನ ಮೈಂಡ್ ಎಲ್ಲ ಸ್ಟಾಪ್ ಆಗೈತಿ ಅಂದ್ರೆ ಅದ್ರ ಸ್ಟಾಪ್ ಆಗಿಲ್ಲ. ಅದು ನಿದ್ದೆ ಹತ್ತಿದವನಿಗೆ ನಿದ್ದೆ ಹತ್ತೈತಿ ಅಂತಂದ್ರೆ ಹೆಂಗದು? ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಆಗೈತೇನ್ರಿ ಸರ್ ನಿಮ್ದು ಅಂತಂದ್ರ ಹೂನ್ರಿ ಆಗೈತಿ ಅಂತಂದ್ಬಿಟ್ರೆ ಮುಗೀತಲ್ಲ. ಆಗಿಲ್ಲ ಅವನಿಗೆ. ಅದಕ್ಕೆ ಅವು ಬ್ರಹ್ಮಸೂತ್ರದೊಳಗೂ, ಬ್ರಹ್ಮಸೂತ್ರ ಇನ್ನೊಂದು ಪ್ಲೇ ಲಿಸ್ಟ್ ಮಾಡ್ತೀನಿ. ಬ್ರಹ್ಮಸೂತ್ರದಲ್ಲಿ ಒಂದು ಬರ್ತದೆ, ಬ್ರಹ್ಮನನ್ನು ಪಡೆದವನನ್ನು ಬ್ರಹ್ಮನನ್ನು ಪಡೆದೀನಿ ಅಂತಂದ್ರೆ ಅವನು ಬ್ರಹ್ಮನನ್ನು ಪಡೆದಿರಂಗಿಲ್ಲ ಅಂತ. ಬರಂಗೇ ಇಲ್ಲ. ನಿದ್ದೆ ಹತ್ತಿದವನಿಗೆ ನಿದ್ದೆ ಹತ್ತೈತೆ ಅಂತ ಏನ್ ಪ್ರೂಫ್? ಅವನೇ ಹೇಳ್ಬೇಕು. ನಿದ್ದೆ ಮಾಡೋನೇ ಹೇಳ್ಬೇಕಾಗೈತಿ ನಿದ್ದೆ ಹತ್ತೈತೋ ಇಲ್ಲೋ ಅಂತ ಹೇಳಿ. ಅವ್ನು ಕೇಳಿದ್ರು ನಾವು ಹೇಳಿದ್ರು ತಪ್ಪ. ಅವ್ ಕೇಳಿದ್ವಿ ಆದ್ರೂ ಹೇಳಕತ್ತಿಲ್ಲ, ಅದ್ರ ಸಲುವಾಗಿ ಅವ್ನಿಗೆ ನಿದ್ದೆ ಹತ್ತೈತೆ ಅನ್ನೋದನ್ನು ತಪ್ಪ. The only that person has to tell whether he is in, only that person has to tell that whether he is in sleep or not, whether he slept or not. ಅದು ಹಂಗೆ. ಅದಕ್ಕೆ ಪ್ರೂಫ್ ಭಾಳ ಬಿಯಾಂಡ್ ಆಗ್ತದೆ. ಜಸ್ಟ್ ಯು ಗೆಟ್ ದ ಮೀನಿಂಗ್ ಆಫ್ ವಿಪರ್ಯಾಯ, ವಿಚ್ ಇಸ್ ದ, ಇದು ಒಂದು ಲೆವೆಲ್ ಮೇಲ್ಗಡೆ. ಯಾವ್ದ್ರ ಮೇಲ್ಗಡೆ? ಪ್ರಮಾಣದ ಮೇಲ್ಗಡೆಯ ಒಂದು ವೃತ್ತಿ ಯಾವುದು ಅಂದ್ರೆ ವಿಪರ್ಯಾಯ. ಬಹಳ ಡೀಪ್ ಅದ. ನಾನು ನಿಮ್ಮ ಕೆಲವೊಮ್ಮೆ ಸಾರಿ ಕೇಳ್ತೀನಿ, ಏನಂತಂದ್ರೆ ಏನೋ ಹೇಳಕ್ ಹೋಗಿ ಏನೋ ಹೇಳಿರ್ತೀನಿ. ಪ್ಲೀಸ್ ಡೋಂಟ್ ಟೇಕ್ ಮಿ ಅದರ್ವೈಸ್, ಬಿಕಾಸ್ ಸಮ್ಟೈಮ್ಸ್ ಅದನ್ನ ನೆನಪಾದ ತಕ್ಷಣ ಇನ್ನೊಂದೇನೋ ನೆನಪಾಯ್ತು, ಅದನ್ನ ಹೇಳ್ಬಿಟ್ಟಿರ್ತೀನಿ. ಎಕ್ಸಾಕ್ಟ್ಲಿ ಅದನ್ನ ನಾವು ಮೀಟ್ ಆಗಿದೀವೋ ಇಲ್ಲೋ ಗೊತ್ತಿಲ್ಲ. ವಿಪರ್ಯಾಯ ಮಿಥ್ಯಾ ಜ್ಞಾನಂ ಅತದ್ರೂಪ ಪ್ರತಿಷ್ಠಾಂ, ಅದನ್ನ ನಾವು ಮೀಟ್ ಮಾಡಿದೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಷ್ಟು ಥಿಂಕ್ ಮಾಡ್ರಿ, ವಿಪರ್ಯಾಯ ಅಂತಂದ್ರ ಪರ್ಯಾಯ ಅಂದ್ರೆ ನೀನ್ ಏನೋ ನೋಡ್ಬೇಕು ಅನ್ಕೊಂಡಿದ್ಯಾ, ಅದನ್ನ ನೋಡಕತ್ತಿಲ್ಲ, ತಪ್ಪನ್ನ ನೀನು ನಾನಂತ ಅನ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ಯಾ, ಆ ವೃತ್ತಿಯಲ್ಲಿ ಇದೆಯಾ, ಆ ವೃತ್ತಿಯನ್ನ ನಿಲ್ಲಿಸ್ಬೇಕಾಗಿದೆ, ಅದು ವಿಪರ್ಯಾಯ. ಥ್ಯಾಂಕ್ ಯು ವೆರಿ ಮಚ್.